10 ವರ್ಷದಿಂದ ಆಲ್ ಓವರ್ ಇಂಡಿಯಾ ಎಲ್ಲಾ ಬ್ರೀಡ್ ಮರಿಗಳು ತರಿಸಿ ಬೇರೆ ಫಾರ್ಮ್ಗಳು ಲೈವ್ ವೇಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಹೋಲ್ಸೇಲ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇರೋದು ನಾವು. ನಮ್ಮ ಹತ್ರ ಬರೀ ಮರಿಗಳಲ್ಲ ಮಟನ್ ಸಿಗುತ್ತೆ. ಫಂಕ್ಷನ್ ಗಳಿಗೆ ಮಟನ್ ಕೊಡ್ತೀವಿ. ಯುಗಾದಿ ಹಬ್ಬ ಹತ್ರ ಬರ್ತಿದೆ, ಎಲ್ಲಾರು ಮಟನ್ ರೇಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ಕ್ವಾಂಟಿಟಿ ಬಂದು 200 kg ಮೇಲಿದ್ರೆ 560 ಕೊಡ್ತೀವಿ ಸರ್ ಪ್ಯೂರ್ ಮಟನ್. ಲೈವ್ ವೇಟ್ ಈ ಪ್ರೆಸೆಂಟ್ 330 ಇದೆ. ಹಬ್ಬಕ್ ಸ್ವಲ್ಪ ರೇಟ್ ಸ್ವಲ್ಪ ಜಂಪ್ ಆಗುತ್ತೆ. ವಾತ ಬಂದು 450 ಇದೆ. ಆಡು 330 ಇದೆ. ಬ್ರೀಡಿಂಗ್ ಪರ್ಪಸ್ ಅಲ್ಲೂ ಸಿಗುತ್ತೆ ಮರಿ ನಮ್ಮ ಹತ್ರ, ಮಟನ್ ಪರ್ಪಸ್ ಸಿಗುತ್ತೆ. ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಬೇಜಾನ್ ಆರ್ಡರ್ಸ್ ಇದೆ. ಎಲ್ಲಾ ರಾಜ್ಯಗಳಿಂದನೂ ತರಿಸ್ತೀವಿ. ರಾಜಸ್ಥಾನ, ಮಹಾರಾಷ್ಟ್ರ ಎಲ್ಲಾ ಕಡೆಯಿಂದಾನು ಬರುತ್ತೆ. ಕೋಟ ಆಗ್ಬೋದು, ಬೀಟಲ್ ಆಗ್ಬೋದು, ಸಿರೈ ಆಗ್ಬೋದು, ಸೋಜತ್ ಆಗ್ಬೋದು. ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ದಿಂದ ಒಂದ್ 6-7 ಗಾಡಿ ಮಾಡ್ತೀವಿ. ಬೇರೆ ಫಾರ್ಮ್ ಗೆಲ್ಲ ಹೋಗುತ್ತೆ. ವೀಕ್ಲಿ 3 ಗಾಡಿ ನಮ್ ಫಾರ್ಮ್ ಬರುತ್ತೆ. ಇದೆಲ್ಲ ಕಟಿಂಗ್ ಮಾಲ್ ಮಟನ್ ಪರ್ಪಸ್ ಗೆ ತರಿಸಿರೋ ಮರಿಗಳು. ಆಲ್ರೆಡಿ ಇದು ಬೇರೆಯವ್ರಿಗೆಲ್ಲ ಸೇಲ್ ಆಗಿದೆ. ಕಟಿಂಗ್ ಮಾಲ್ ಬಂದು ನಿಮ್ಗೆ 25 ರಿಂದ 75 kg ವರೆಗೂ ಬರುತ್ತೆ. ಈಗ ಫಾರಂ ಅಲ್ಲಿ ಯಾರ್ಯಾರು ಲೈವ್ ವೇಟ್ ಅಲ್ಲಿ ಏನೇನ್ ಮಾಡ್ತಿದ್ದಾರೆ ಒಂದ್ 75% ನಾವು ಕಳ್ಸಿಕೊಡ್ತಾ ಇದೀವಿ. ಬರೀ ನಮ್ ರಾಜ್ಯಕ್ಕೆ ಅಲ್ಲ, ಕೇರಳಗೂ ಹೋಗುತ್ತೆ, ಚೆನ್ನೈಗೂ ಹೋಗುತ್ತೆ, ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಾ ಇದೀವಿ. ಈಗ ರಿಟೇಲ್ ಮಾಡ್ತಾ ಇದೀವಿ, ಹೋಲ್ಸೇಲ್ ಮಾಡ್ತಾ ಇದೀವಿ. ಕಟಿಂಗ್ ಬೇಕಾಯ್ತು ಬಂದಿದ್ದು, ಒಳ್ಳೆ ರೆಸ್ಪಾನ್ಸ್ ಮಾಡಿ ಮರಿ ಕೊಟ್ರು ತಗೊಂಡ್ ಹೋಗ್ತಾ ಇದೀವಿ ಸರ್. ಇದೇ ಗಾಡಿಲಿ ಮರಿ ಬರೋದು, ಒಳ್ಳೆ ಕ್ವಾಲಿಟಿ ಮರಿ ಇರ್ತವೆ. ಎಲ್ಲಾ ತರ ವಾದ್ಗಳು ಐತೆ. ಸಾಕೋದು, ಕುಯ್ಯೋದು, ಯಾವ ಫಾರಂ ಅವ್ರು ಬೇಕು ಅಂದ್ರೆ ನಮ್ ಫಾರಂ ಗೆ ವಿಸಿಟ್ ಮಾಡ್ಲಿ, ಅವ್ರಿಗೆ ಯಾವ ತರ ಐಟಮ್ ಬೇಕು ನಾವು ಹಾಕಿ ಕೊಡ್ತೀವಿ. ಇದೆಲ್ಲ ಕುಯ್ಯಕ್ಕೆ ಬೆಂಗಳೂರು ಅಂಗಡಿಗಳಿಗೆ ಎಲ್ಲ ನಾವೇ ಓರ್ಸಲ್ ಕೊಡ್ತೀವಿ. ದೊಡ್ಡ ವಾತ ಬೇಕಾ, ಯುಗಾದಿ ಹಬ್ಬಕ್ ಬೇಕಾ, ಬಕ್ರೀದ್ ಹಬ್ಬಕ್ ಬೇಕಾ, ನೋಡಿ ಎಲ್ಲ ದೊಡ್ಡ ಮರಿಗಳು. ಎರಡೇ ಅಲ್ಲೂ ನೋಡಿ. ಲೈವ್ ವೇಟ್ ನಿಮ್ಗೆ ಉಂಡೆ ಮರಿ 60 kg ಐತೆ. ಮಟನ್ ನಿಮ್ಗೆ 40 kg ಬರ್ತದೆ. ಇದ್ರಲ್ಲಿ 6 ತಿಂಗಳು ಮರಿ ಇದು ಬೀಟಲ್ ಮರಿ. ಇದು ಎಲ್ಲಾನು ಐತೆ. 1-2 ಬರೋರ್ಗು ಐತೆ. ಯಾರು ಬಂದಿ 100-200 ಮರಿ ಕೇಳೋರ್ಗು ಐತೆ. ಬಂದಿ ಕಣ್ಮುಂದೆ ಅವ್ರಿಗೆ ಯಾವ ಪದಾರ್ಥ ಬೇಕು ಸೆಲೆಕ್ಷನ್ ಮಾಡಿ ಅವ್ರು ತಗೊಂಡೋಗ್ಲಿ. ಮರಿ ಎಷ್ಟ್ ಬೇಕು ಅಂದ್ರೆ ಅವ್ರು ತಗೊಂಡೋಗಿ ಅವ್ರು ಕುಯ್ಕೋಬಹುದು. ಮುಂದೆ ಬಂದು ನೋಡಿ ಆಮೇಲೆ ನಮ್ಮ ಹತ್ರ ವ್ಯವಹಾರ ಮಾಡಿ. ಎಲ್ಲಾ ತರ ನಾಟಿ ಮೇಕೆಗಳು ಮತ್ತೆ ಹೊರಗಡೆ ಮೇಕೆಗಳು ಎಲ್ಲ ಸಿಗುತ್ತೆ. ಅಡ್ವಾನ್ಸ್ ಇಸ್ಕೊತಾರೆ ಸರ್. ಅಲ್ಲಿ ತೋರ್ಸ ಮರಿನೇ ಬೇರೆ, ನಮ್ ಕೊಡ ಮರಿನೇ ಬೇರೆ. ಆ ರೀತಿ ಎಲ್ಲ ಮೋಸ ಒಯ್ದಿದ್ದಾರೆ. ಅಜ್ಮೀರ್ ಅಲ್ಲಿ ಏನ್ ರೇಟ್ ಅಲ್ಲಿ ಇದೆ ಅದೇ ರೇಟ್ ನಾವಿಲ್ಲಿ ತರಿಸ್ಕೊಡ್ತೀವಿ. ವೀಕ್ಲಿ ಬಂದು ನಮ್ದು 1000 ರಿಂದ 1500 ಮರಿ ಸೇಲ್ಸ್ ಇದೆ. ಪ್ರೆಸೆಂಟ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೊಸದಾಗಿ ಯಾರು ಫಾರಂ ಮಾಡ್ಬೇಕು ಅಂತಿರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಬಂದು ನಮ್ಮ ಫಾರಂ ಮದ್ದೂರಲ್ಲಿ ಇದೆ, ಬಂದು ವಿಸಿಟ್ ಮಾಡಿ. ನಿಮ್ಗೆ ಏನ್ ಸಹಾಯ ಬೇಕು ನಾವೆಲ್ಲ ಮಾಡ್ಕೊಡ್ತೀವಿ. ನಮಸ್ತೆ ಸರ್. ನನ್ನ ಹೆಸರು ಹೇಮರಾಜ್ ಅಂತ ಹೇಳಿ. ನಮ್ದು ಸಿರಿ ಫಾರ್ಮ್ ಇದೆ, ಸಿರಿ ಗೋಟ್ ಅಂಡ್ ಶಿಪ್ ಫಾರ್ಮ್ ಅಂತ. ನಮ್ದು ಸಿರಿ ಫಾರ್ಮ್ ಲೊಕೇಟ್ ಆಗಿರೋದು ಮದ್ದೂರು ತುಮಕೂರು ಹೈವೇ ರೋಡ್ ಅಲ್ಲಿ ಇದೆ. ಮದ್ದೂರಿಂದ 3 ಕಿಲೋಮೀಟರ್ ಈಶಾರ್ ಪೆಟ್ರೋಲ್ ಬಂಕನೇ ಪಕ್ಕನೇ ಇರೋದು. ಬನ್ನಿ ಸರ್, ನಮ್ ಫಾರಂ ಹೆಂಗಿದೆ, ಮರಿಗಳು ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀರಿ. ನಮ್ದು ಫಾರಂ ಶುರು ಮಾಡಿ 10 ವರ್ಷ ಆಯ್ತಾ ಬಂತು. ನಾವು 10 ವರ್ಷದಿಂದ ಆಲ್ ಓವರ್ ಇಂಡಿಯಾ ಲೈಕ್ ಅಜ್ಮೀರು, ಆಮೇಲೆ ಮಹಾರಾಷ್ಟ್ರ, ಮುಂಬೈ ಆ ಕಡೆಯಿಂದೆಲ್ಲ ಮರಿಗಳು ತರಿಸಿ, ಎಲ್ಲಾ ಬ್ರೀಡ್ ಮರಿಗಳು ತರಿಸಿ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದೀವಿ. ನಾವು ಅಜ್ಮೀರು ಮತ್ತೆ ಮುಂಬೈ, ಮಹಾರಾಷ್ಟ್ರ ಆ ಕಡೆಯಿಂದ ತರಿಸಿ ಇವತ್ತು ಯಾವ ಬೇರೆ ಫಾರ್ಮ್ಗಳು ಲೈವ್ ವೇಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಹೋಲ್ಸೇಲ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇರೋದು ನಾವು. ಅಜ್ಮೀರಿಂದ ಡೈರೆಕ್ಟ್ ಅವ್ರ ಫಾರ್ಮ್ಗೆ ಕಳ್ಸಿಕೊಟ್ಟು ಮಾಡ್ತಾ ಇದೀವಿ. ನಮ್ಮ ಹತ್ರ ಬರೀ ಮರಿಗಳಲ್ಲ ಮಟನ್ ಸಿಗುತ್ತೆ. ಎಲ್ಲಾ ಫಂಕ್ಷನ್ಗಳಿಗೂ ಮಟನ್ ಕೊಡ್ತೀವಿ ಸರ್. ಈಗ ಯುಗಾದಿ ಹಬ್ಬ ಹತ್ರ ಬರ್ತಿದೆ, ಎಲ್ಲಾರು ಮಟನ್ ರೇಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ನಮ್ದು ಕ್ವಾಂಟಿಟಿ ಬಂದು 200 kg ಮೇಲಿದ್ರೆ 560 ಕೊಡ್ತೀವಿ ಸರ್ ಪ್ಯೂರ್ ಮಟನ್. ಲೈವ್ ವೇಟ್ ಅಲ್ಲ ಸರ್. ಲೈವ್ ವೇಟ್ ಈ ಪ್ರೆಸೆಂಟ್ 330 ಇದೆ. ಹಬ್ಬಕ್ ಸ್ವಲ್ಪ ರೇಟ್ ಸ್ವಲ್ಪ ಜಂಪ್ ಆಗುತ್ತೆ ಸರ್. ಎರಡು ಸಿಗುತ್ತೆ. ವಾತ ಬಂದು 450 ಇದೆ. ಆಡು 330 ಇದೆ. 330. ನಮ್ಗೆ ಬ್ರೀಡಿಂಗ್ ಪರ್ಪಸ್ ಅಲ್ಲೂ ಸಿಗುತ್ತೆ ಮರಿ ನಮ್ಮ ಹತ್ರ, ಮಟನ್ ಪರ್ಪಸ್ ಸಿಗುತ್ತೆ. ಬ್ರೀಡಿಂಗ್ ಪರ್ಪಸ್ ಬ್ರೀಡ್ ಮೇಲೆ, ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಮಾಮೂಲಿ ಬೇಜಾನ್ ಆರ್ಡರ್ಸ್ ಇದೆ. ಮಟನ್ ಆರ್ಡರ್ ಇದೆ, ಲೈವ್ ಸ್ಟಾಕ್ ಸೇಲ್ಸ್ ಇದೆ. ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅದರಿಂದ ಮಾಡ್ಕೊಡ್ತೀವಿ. ಯಾರಾದ್ರೂ ಬಂದು ಸಾಕಾಣಿಕೆ ಮರಿ ಬೇಕು ಅಂದ್ರೆ ಯಾವ ತರ ಮರಿಗಳು ಸಿಗೋದು ಸರ್? ಸರ್ ಎಲ್ಲಾ ರಾಜ್ಯಗಳಿಂದನೂ ತರಿಸ್ತೀವಿ. ಈ ರಾಜಸ್ಥಾನ, ಮಹಾರಾಷ್ಟ್ರ, ಮುಂಬೈ ಎಲ್ಲಾ ಕಡೆಯಿಂದಾನು ಬರುತ್ತೆ. ಆ ರೈತರಿಗೆ ಒಬ್ಬೊಬ್ರು ಮಾಮೂಲಿ ಬ್ರೀಡ್ ಕೇಳ್ತಾರೆ, ಈ ಬ್ರೀಡ್ ಬೇಕು ಅಂತ. ಕೋಟ ಆಗ್ಬೋದು, ಬೀಟಲ್ ಆಗ್ಬೋದು, ಸಿರೈ ಆಗ್ಬೋದು, ಸೋಜತ್ ಆಗ್ಬೋದು. ಅವ್ರು ಯಾವ ಬ್ರೀಡ್ ಕೇಳ್ತಾರೆ ಅವೆಲ್ಲ ತರಿಸ್ಕೊಡ್ತೀವಿ. ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ ಇರುತ್ತೆ ಸರ್. ನಮ್ದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ದಿಂದ ಒಂದ್ 6-7 ಗಾಡಿ ಮಾಡ್ತೀವಿ. ಬೇರೆ ಫಾರ್ಮ್ಗೆಲ್ಲ ಹೋಗುತ್ತೆ. ನಮ್ಗೆ ವೀಕ್ಲಿ 3 ಗಾಡಿ ನಮ್ ಫಾರಂ ಬರುತ್ತೆ. ಫೀಡಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಮಾಡಿ ಆಮೇಲೆ ರೈತರಿಗೆ ಮಾಡ್ಕೊಡೋದು ನಾವು. ಸಪ್ರೇಟ್ ಇರುತ್ತೆ. ಪಟ್ಟಿ ಅಂತ ಕರಿತೀವಿ ನಾವು. ಈ ಒಂದೊಂದು ತೂಕದಲ್ಲಿ ಒಂದೊಂದು ಮರಿ ಇರುತ್ತಲ್ಲ, ಆ ಸೈಜ್ ಮೇಲೆ ಡಿಪೆಂಡ್ ಮಾಡಿ ಅದ್ರ ಮೇಲೆ ರೇಟ್ ಹೇಳಿ ಆ ತರ ಕೊಡೋದು ನಾವು. ಇಲ್ಲಿ ಯಾವ ತರ ಮರಿಗಳಿದು ಸರ್? ಇದೆಲ್ಲ ಕಟಿಂಗ್ ಮಾಲು ಮಟನ್ ಪರ್ಪಸ್ಗೆ ತರಿಸಿರೋ ಮರಿಗಳು. ಆಲ್ರೆಡಿ ಇದು ಬೇರೆಯವ್ರಿಗೆಲ್ಲ ಸೇಲ್ ಆಗಿದೆ. ಅದಕ್ಕೆ ಮಾಮೂಲಿ ಬಣ್ಣ ಹಾಕಿ ಸಪ್ರೇಟ್ ಬಿಡ್ಕೊಂಡಿದ್ದಾರೆ. ಈ ಮರಿಗಳನ್ನ ಕೆಜಿ ಎಷ್ಟು ಕೊಡ್ತಾರೆ ಸರ್? ಕೆಜಿ ಈಗ ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಈ ಕಟಿಂಗ್ ಪರ್ಪಸ್ 300 ಇಂದ 400 ವರೆಗೂ ಫೀಮೇಲ್ಸ್ ಇದೆ. ಕ್ವಾಲಿಟಿ ಮೇಲೆ ರೇಟು ಡಿಪೆಂಡ್ ಆಗುತ್ತೆ. ಮೇಲ್ಸ್ ನಿಮ್ಗೆ ಅದನ್ನೇ 450 ಇಂದ 550 ವರೆಗೂ ಸಿಗುತ್ತೆ ಕ್ವಾಲಿಟಿ ಮೇಲೆ. ತೂಕ ಇಷ್ಟು ಕೆಜಿಯಿಂದ ಎಷ್ಟು? ಸರ್ ಇದು ಕಟಿಂಗ್ ಮಾಲ್ ಬಂದು ನಿಮ್ಗೆ 25 ರಿಂದ ಹಿಡಿದು 75 kg ವರೆಗೂ ಬರುತ್ತೆ. ಆಡಾದ್ರೂ ಆಗ್ಬೋದು, ವಾತನಾರ ಆಗ್ಬೋದು.
ಸರ್ ಕ್ವಾಲಿಟಿ ಆಫ್ ದ ಮೀಟ್ ಯಾವ ತರ ಇರ್ತಾವ ಸರ್ ಇವು? ಸರ್ ಮೀಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋದ್ರಿಂದನೇ ಈಗಲೇ ನೀವೇ ನೋಡ್ರಿ, ಕಸ್ಟಮರ್ ನೋಡಿ ಬೇಕಾರೆ ಎಲ್ಲ ಚೆನ್ನಾಗಿರೋದ್ರಿಂದನೇ ಚೆನ್ನಾಗಿ ಸೇಲ್ಸು ಇದೆ. ಈಗ ಫಾರಮ್ ಅಲ್ಲಿ ಯಾರ್ಯಾರು ಲೈವ್ ವೇಟ್ ಅಲ್ಲಿ ಏನೇನ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಒಂದು 75% ನಾವು ಕಳ್ಸಿಕೊಡ್ತಾ ಇದೀವಿ. ಬರೀ ನಮ್ಮ ರಾಜ್ಯಕ್ಕೆ ಅಲ್ಲ, ಕೇರಳಗೂ ಹೋಗುತ್ತೆ, ಚೆನ್ನೈಗೂ ಹೋಗುತ್ತೆ, ಎಲ್ಲಾ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತಾ ಇದೀವಿ. ರೈತರುಗಳು ಈ ತರದ ಬ್ರೀಡ್ ಬೇಕು, ಯಾವ ಬ್ರೀಡ್ ಬೇಕು ಅಂತ ಕೇಳ್ತಾರೆ. ನಮ್ಮ ಹತ್ರ ಎಲ್ಲಾ ತರದ್ದು ಬ್ರೀಡ್ ಇರುತ್ತೆ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋಯ್ತಾರೆ. ನಮ್ದು ರಿಟೇಲ್ ಇಲ್ಲ, ನಾವ್ ಬಂದದ ಕಸ್ಟಮರ್ನ ರಿಟರ್ನ್ ಕಳಿಸ್ಬಾರ್ದು ಅಂತ ರಿಟೇಲ್ ಈಗ ಮೊದ್ಲು ಇರ್ಲಿಲ್ಲ. ಈಗ ರಿಟೇಲ್ ಮಾಡ್ತಾ ಇದೀವಿ, ಹೋಲ್ಸೇಲ್ ಮಾಡ್ತಾ ಇದೀವಿ. ಅವರು ಒಂದು ಫೋಟೋನಾರು ತಕೊಳ್ತಾರೆ, ಇಲ್ಲ ಅಂದ್ರೆ ನಾವು ಯಾವ್ದಾರ ಬಣ್ಣ ಕೊಡ್ತೀವಿ, ಬಣ್ಣ ಹಚ್ಬಿಟ್ಟು ಈಗ ಬಿಟ್ಬಿಟ್ಟು ಹೋಗಿ ನಾಳೆ ಬರ್ತೀವಿ ಇಲ್ಲ ನಾಳಿದ್ ಬರ್ತೀವಿ ಅಂತ ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗಿರ್ತಾರೆ. ನಾನು ಪೇಮೆಂಟ್ ಮಾಡ್ಬಿಟ್ಟು ಅವ್ರು ಬಂದು ಹಿಡ್ಕೊಂಡು ಹೋಯ್ತಾರೆ. ಯಾವ ತರ ಮರಿಗಳನ್ನ ಸೆಲೆಕ್ಷನ್ ಮಾಡಿ ತಗೊಂಡ್ ನಾವು ಸಹ ಇಲ್ಲಿ ಕಟಿಂಗ್ ಮಾಡೋಕ್ಕೆ ಕಟಿಂಗ್ ಬೇಕಾಯಿತು ಬಂದಿದ್ದು, ಅದಕ್ಕೆ ಕಟಿಂಗ್ ತಗೋತಾ ಇದ್ದೀವಿ ಸರ್. ಯಾವ ಮೀನು? ಕೊಕ್ರೆಬೇಳೂರಿಂದ ಸರ್. ಎಷ್ಟು ಮರಿಗಳು ತಗೊಂಡ್ತಾರೆ? ಇಲ್ಲೊಂದು 10 ಮರಿಗಳು ತಗೊಂಡು ಹೋಗ್ತಾ ಇದ್ದೀವಿ ಸರ್. ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ ಸರ್. ನಾವು ಇದರಲ್ಲೇ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಹಿಂಗೆ ಇಲ್ಲಿ ಫಾರ್ಮ್ ಇದೆ, ಒಳ್ಳೆ ರೇಟು ಕೊಡ್ತಾ ಇದ್ದಾರೆ ಮರಿ ಅಂತ. ನಾವು ಬಂದು ವಿಚಾರಿಸ್ತಾ ಒಳ್ಳೆ ರೆಸ್ಪಾನ್ಸ್ ಮಾಡಿ ಇದು ಮರಿ ಕೊಟ್ಟರು ತಗೊಂಡು ಹೋಗ್ತಾ ಇದೀವಿ ಸರ್. ಯಾವ ರೇಟಲ್ಲಿ ಮರಿ ಸಿಗ್ತಾ ಇದೆ? ಈಗ ಅವರು 300ರಿಂದ ಇದು 350ರಿಂದ ಹಿಡಿದು 400 ರೂಪಾಯಿ ಗಂಟೆ ಕಟಿಂಗ್ ಮರಿಗಳು ಕೊಡ್ತಾ ಇದ್ದಾರೆ ಸರ್. ಅವು ಹೆಂಗೆ ಮರಿಗಳು ಇದ್ರ ಮೇಲೆ ಅದ್ರ ಮೇಲೆ ಕ್ವಾಲಿಟಿ ಮೇಲೆ ಅಮೌಂಟ್ ಇದು ಮಾಡ್ತಾ ಇದ್ದಾರೆ ಸರ್ ಅವರು, ತೂಕ ಹಾಕ್ಬಿಟ್ಟು. ಸರ್ ನೋಡಿ, ನಮ್ಗೆ ಇದೇ ಗಾಡಿಲಿ ಮರಿ ಬರೋದು ಒಂದ್ ಸತಿ ಬಂದ್ರೆ ಚಿಕ್ಕ ಚಿಕ್ಕ ಮರಿಗಳು ಅಂದ್ರೆ ಒಂದ್ 300 ಗಂಟನೂ ಬರುತ್ತೆ. ಕಟಿಂಗ್ ಮರಿ ದೊಡ್ಡ ಬರುತ್ತೆ ಅಂದ್ರೆ ಒಂದ್ 200, 250, ಅದು ಡಿಪೆಂಡ್ ಆಮ ಸೈಜ್ ಮೇಲೆ ಮರಿಗಳು ಬರುತ್ತೆ ನಮ್ಮ ಹತ್ರ. ನಾವು ಯಾರಿಗಾರ ಬೇರೆಯವ್ರಿಗೆ ಕಳಿಸ್ಬೇಕು ಅಂದ್ರು ಈ ತರ ಲಾರಿ ಮಾಡಿ ಕಳ್ಸ್ಕೊಡ್ತೀವಿ ಸರ್. ಇಲ್ಲಿ ನೀವು ಯಾವ ತರ ಮರಿ ಪರ್ಚೇಸ್ ಮಾಡ್ತೀರಾ? ಸರ್ ಇಲ್ಲಿ ನಾವು ಲೇಬಿಟು ತಗೋತೀವಿ, ಪಟ್ಟಿರು ತಗೊಳ್ತೀವಿ. ಒಳ್ಳೆ ಕ್ವಾಲಿಟಿ ಮರಿ ಇರ್ತವೆ. ಮಟನ್ ಅಂಗಡಿ, ಚಿಕನ್ ಅಂಗಡಿ ಎರಡು ಐತೆ ಇಲ್ಲಿ KM ದೊಡ್ಡಿ ಹತ್ರ. KM ದೊಡ್ಡಿ ನಮ್ಮ ಸುಮಾರು 2 ವರ್ಷ ತಗೋತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿ ಮರಿ ಐತೆ. ಸೊ ಇಲ್ಲಿ ರೇಟ್ ಎಲ್ಲ ಯಾವ ತರ ಇದೆ? ಲೇವಿಟು ಮಾಮೂಲಿ ನಿಮಗೆ ನಮ್ಗೆ 25ರಿಂದ 20, 18 kg ಲೇವಿಟ್ಗೆ ಒಂದು 30ರಿಂದ 40 kg ಇರ್ತವೆ. ಒಳ್ಳೆ ಮಾರಿ ಇರ್ತವೆ. 2 ಅಲ್ಲವು, 4 ಅಲ್ಲು, 6 ಅಲ್ಲು ಆ ಥರ ಕ್ವಾಲಿಟಿ ಮರಿಗಳು ಇರ್ತವೆ ಇಲ್ಲಿ. ನೋಡಿ, ಇದು ವಾದ್ಗಳು ಎಲ್ಲಾ ತರ ವಾದ್ಗಳು ಐತೆ. ಸಾಕೋದು, ಕುಯ್ಯೋದು, ಅಂಗಡಿಯವ್ರಿಗೆ ಎಲ್ಲಾರ್ಗು ಮರಿಗಳು ಅವೆ. ಬೇಕಂದ್ರೆ ಫಾರಂ ಅವ್ರಿಗೂ ಎಲ್ಲಾರ್ಗು ಸಪ್ಲೈ ಮಾಡ್ತಾ ಇದೀವಿ. ಯಾವ ಫಾರಂ ಅವ್ರು ಬೇಕು ಅಂದ್ರೆ ನಮ್ ಫಾರಮ್ಗೆ ವಿಸಿಟ್ ಮಾಡ್ಲಿ, ಅವ್ರಿಗೆ ಯಾವ ತರ ಐಟಮ್ ಬೇಕು ನಾವು ಹಾಕೊಡ್ತೀವಿ. ಇದೆಲ್ಲ ಬೀಟಲ್ ಮರಿಗಳು ಸಾಕೋವು. ಇವು ಬಕ್ರೀದ್ ಹಬ್ಬಕ್ಕೂ ಎಲ್ಲ ಐತೆ, ಯುಗಾದಿ ಹಬ್ಬಕ್ಕೂ ಐತೆ. ಎಲ್ಲಾ ಹಬ್ಬಗಳಿಗೂ ನಮ್ಮ ಹತ್ರ ಎಲ್ಲಾ ಐಟಮ್ ಐತೆ. ಟಗರು ಬೇಕಂದ್ರೆ ಟಗರು, ಬಕ್ರೀದ್ ಹಬ್ಬಕ್ಕೆ ವಾತ, ಉಗಾದಿಗೆ ಯಾವ ತರ ಬೇಕು ಅಂದ್ರೆ ನಮ್ಮ ಹತ್ರ ಐಟಮ್ ಐತೆ. ಬರ್ಬೇಕು ನಮ್ಮ ಹತ್ರ, ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಬಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು. ಇನ್ಫಾರ್ಮ್ ಮಾಡಿದ್ರೆ ನಾವು 4 ದಿವಸ ಒಳಗಡೆ ಹೇಳಿದ್ರೆ ನಾವು ಯಾವ ತರ ಐಟಮ್ ಬೇಕು ಅವ್ರಿಗೆ ತರಿಸ್ಕೊಡ್ತೀವಿ. ಅದು ಯಾವ ತರ ಐಟಮ್ ಇರ್ಲಿ, ಅವ್ರು ಈ ತರ ಬೇಕು ಅಂದ್ರೆ ನಾವು ಅವ್ರಿಗೆ ವಿಸಿಟ್ ಮಾಡ್ಕೊಡ್ತೀವಿ. ಅಂಗಡಿಯವ್ರಿಗೆ 750 ರೂಪಾಯಿ ಬೀಳ್ದಂಗೆ ಪಾಲ್ವಾ ಸಣ್ಣ ಮರಿಗಳು ಕೊಡ್ತೀವಿ. ಅವ್ರಿಗೆ ತಲೆಕಾಲು ಪಟ್ಟಿ ಅವ್ರಿಗೆ ಉಳಿತದೆ. 700 ರೂಪಾಯಿ ಅವ್ರಿಗೆ ಮಟನ್ ಬೀಳತ್ತೆ. ಅಂಗಡಿಯವ್ರಿಗೆ ಸೇಲಿಂಗ್ ಅದು. ಅವ್ರು 750 ರೂಪಾಯಿ ಮಟನ್ ಮಾಡಿದ್ರೆ ಅವ್ರಿಗೆ ತಲೆಕಾಲು ಪಟ್ಟಿ ಅವ್ರಿಗೆ ಚಾರ್ಜ್ ಉಳಿತದೆ, ಕೂಲಿ. ಆ ಟೈಪಲ್ಲಿ ಎಲ್ಲ ಮಾಡ್ಕೊಡ್ತೀವಿ. ಇಲ್ಲ ಮಾಮೂಲಿ ರೈತರುಗಳು ಮಾಮೂಲಿ ಗುಡ್ಡೆ ಮಾಂಸ ಹಾಕ್ತೀನಿ ಅಂದ್ರೆ ಅವ್ರಿಗೆ 650 ರೂಪಾಯಿ ತಲೆಕಾಲು ಪಟ್ಟಿ ಸೇರಿ ವಾತನ್ ಮಟನ್ ಸಿಕ್ಕತ್ತೆ. ಆ ಟೈಪಲ್ಲೂ ಎಲ್ಲಾ ಟೈಪಲ್ಲೂ ಅವ್ರಿಗೆ ಹಾಕೊಡ್ತೀವಿ. ಇದು ವಾತ್ಗಳು, ಇದರಲ್ಲಿ ಕುಯ್ಯೋದು ಮತ್ತೆ ಸಾಕೋದು. ನೋಡಿ, ಇದು ಸಣ್ಣ ಮಡಿಗಳು, ಇದು ಇಲ್ಲ ಸಾಕೋವು. ತಗೊಂಡೋಗಿ ರೈತರು ಸಾಕಿದ್ರೆ ಅವ್ರಿಗೂ ದುಡ್ಡು ಐತವೆ. ಇಲ್ಲ ಬೆಂಗಳೂರು ಅಂಗಡಿಯವರು ಇದಾರಾ, ಅಂಗಡಿಯವ್ರಿಗೂ ವಾತ್ ಮಾಡಿ ಕೊಡ್ತೀವಿ ಕಟಿಂಗ್ ಮಾಡಕ್ಕೆ. ನೋಡಿ, ಎಲ್ಲ ಸಣ್ಣ ಸಣ್ಣ ವಾತಗಳು, ಇದೆಲ್ಲ ಕುಯ್ಯಕ್ಕೆ ಬೆಂಗಳೂರು ಅಂಗಡಿಗಳಿಗೆ ಎಲ್ಲ ನಾವೇ ಓರ್ಸಲ್ ಕೊಡ್ತೀವಿ. ದೊಡ್ಡ ವಾತ ಬೇಕಾ, ಯುಗಾದಿ ಹಬ್ಬಕ್ ಬೇಕಾ, ಬಕ್ರೀದ್ ಹಬ್ಬಕ್ ಬೇಕಾ, ನೋಡಿ ಇವೆ ಎಲ್ಲ ದೊಡ್ಡ ದೊಡ್ಡ ಮರಿಗಳು. ಯಾವ ಎಷ್ಟು ಮರಿಗಳು ಇರ್ತಾವೆ ಸರ್? ಇದೆಲ್ಲ ಇದು ಇನ್ನು ಅಲ್ಲೇ ಹಾಕಿಲ್ಲ ಸರ್ ಮರಿಗಳು. ಇವು ನೋಡಿ, ಇಲ್ಲಿ ಎರಡು ಮರಿ ಇನ್ನು ನೋಡಿ, 6 ತಿಂಗಳು ಮರಿ. ಇದು 2 ಅಲ್ಲು ನೋಡಿ ಸರ್. ಇದು ಲೈವ್ ವೇಟ್ ನಿಮ್ಗೆ ಉಂಡೆ ಮರಿ 60 kg ಐತೆ. ಮಟನ್ ನಿಮ್ಗೆ 40 kg ಬರ್ತದೆ ಇದರಲ್ಲಿ. ಸರ್ ಇದು 6 ತಿಂಗಳು ಮರಿ. ಇದು ಬೀಟಲ್ ಮರಿ. ಇದು ಲೈವ್ ವೇಟ್ ಅಲ್ಲಿ 450 ರೂಪಾಯಿ ಕೊಡ್ತಾ ಇದ್ದೀನಿ. ಬೇಕಂದ್ರೆ ಓರ್ಸಲ್ಲು ಬಂದು ಏನಾರ ಯಾರ ಫಾರಂ ಅವ್ರು ವಿಸಿಟ್ ಮಾಡಿದ್ರೆ ಅವ್ರಿಗೆ ಏನ್ ಲೆಕ್ಕಾಚಾರ ಐತೆ ಬಂದು ಮಾತಾಡಿ ಹಾಕೊಡ್ತೀನಿ. ಅವ್ರಿಗೆ ಯಾವ ತರ ಎಲ್ಲ ನಮ್ಮ ಹತ್ರ ಅವ್ರಿಗೆ ಯಾವ ತರ ಬೇಕು ಅದನ್ನ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು. ಅದೇ ತರ ನಾವು ತರಿಸ್ಕೊಡ್ತೀವಿ ಅವ್ರಿಗೆ. ನಿಮ್ಮಲ್ಲಿ ರಿಟೇಲ್ ಮಾತನ ಅದು ಹೋಲ್ಸೇಲ್ ಎಲ್ಲಾನು ಐತೆ. 1-2 ಬರೋರ್ಗು ಐತೆ. ಯಾರು ಬಂದು 100-200 ಮರಿ ಕೇಳೋರ್ಗು ಐತೆ. ಯಾರು ಬಂದಿವೆ ಅವ್ರು ವಿಸಿಟ್ ಮಾಡ್ಬೇಕು. ಅವ್ರಿಗೆ ಗೀಟ್ ತರ ನೋಡ್ಬೇಕು. ಗೀಟ್ ಅವ್ರು ನಮ್ಮ ಹತ್ರ ವ್ಯವಹಾರ ಮಾಡ್ಬೋದು ಆರಾಮಾಗಿ. ಅವ್ರು ಫೋನ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿ ಅಡ್ವಾನ್ಸ್ ಮಾಡಿದ್ರೆ ನಾವು ಅಲ್ಲಿ ಮರಿ ಹಾಕ್ಬೇಕು. ಅವ್ರಿಗೆ ಒಂದು 100 ಮರಿ ಬೇಕು ಅಂದ್ರೆ ನಮ್ಗೆ ಒಂದು ಅದರಲ್ಲಿ 25% ನಮ್ಗೆ ಅಡ್ವಾನ್ಸ್ ಮಾಡಿ ಆಮೇಲೆ ಅವರು
ಮಿಕ್ಕಿದ್ದು ಇಲ್ಲಿ ಮರಿ ಬಂದ್ಮೇಲೆ ಕ್ಯಾಶ್ ಕೊಡ್ಲಿ. ಇಲ್ಲಿ ಅವ್ರಿಗೆ ಕಣ್ಣ ನೋಡೇ ನಾವು ಮರಿ ಕೊಡ್ಬೇಕು. ನಾವು ಒಂದ್ ಕಳ್ಸಿಬಿಟ್ಟು ಅವ್ರಿಗೊಂದ್ ಮೋಸ ಆಗೋದು ಬೇಡ. ಅದೆಲ್ಲ ಮೋಸ ಮಾಡೋದ್ ಕಡೆ ಅದು ಬೇರೆ, ಅದು ಕಳ್ಸ್ಕೊಡ್ಬಿಡ್ತೀವಿ ಅಂತ. ನಮ್ಮ ಹತ್ರ ಆತರ ಬಂದು ಕಣ್ಮುಂದೆ ಅವ್ರಿಗೆ ಯಾವ ಪದಾರ್ಥ ಬೇಕು ಸೆಲೆಕ್ಷನ್ ಮಾಡಿ ಅವ್ರು ತಗೊಂಡ್ ಹೋಗ್ಲಿ. ಸೊ ಇವತ್ತು ಬೆಳಗ್ಗೆ ಎಷ್ಟು ಮರಿಗಳು ಬಂತು, ಎಷ್ಟು ಸೇಲ್? ನಮ್ಮ ಹತ್ರ ಟೋಟಲ್ ಒಂದ್ ಗಾಡಿ ಬಂದಿದ್ದು 250, ಎಲ್ಲ ಖಾಲಿ ಆಗೈತೆ. ಈಗ ಎಲ್ಲ ಆರ್ಡರ್ ಐತೆ, ನಾವು ಎಲ್ಲ ಕೊಡ್ಬೇಕು. ನೋಡಿ ಜನ ಎಲ್ಲ ವೇಟ್ ಮಾಡ್ತಾವ್ರೆ ನಮ್ಗೆ ಮರಿ ಕೊಡ್ಬೇಕು. ಆ ವಿಡಿಯೋ ಮಾಡೋದಕ್ಕೋಸ್ಕರ ನಾವು ಇನ್ನೂ ಯಾವ್ದು ಸೇಲಿಂಗ್ ಮಾಡಿಲ್ಲ. ಎಲ್ಲ ಮರಿ ಅಂತೂ ನಮ್ಮ ಬೆಳಗ್ಗೆ ಬಂದ್ರೆ ಸಂಜೆ ಗಂಟ ಮರಿ ಯಾವ್ದು ಒಂದು ಇರಲ್ಲ ಅಂತ ಕೂತೀನಿ. ಗಾದಿ ಹಬ್ಬದ್ದು ನಮ್ಗೆ ಆರ್ಡರ್ ಜಾಸ್ತಿ ಬರ್ತಾ ಇದೆ, ನಾವು ಜಾಸ್ತಿ ತಗೊಳಲ್ಲ. ಆದ್ರೆ ಯಾರಿಗಾರ ಬೇಕು ಅಂತ ಹೇಳಿದ್ರೆ ಬೇಕಂದ್ರೆ ಮರಿ ಹಾಕೊಡ್ಬಿಡ್ತೀನಿ. ಮರಿ ಎಷ್ಟ್ ಬೇಕು ಅಂದ್ರೆ ಅವ್ರು ತಗೊಂಡಾಗ ಅವ್ರು ಕುಯ್ಕೋಬಹುದು. ಅವ್ರಿಗೆ ಎಷ್ಟು ಮರಿ ಬೇಕು ಅಂದ್ರೆ ಅವ್ರು ಬರೀ ಒಂದ್ ವಾರ 15 ದಿನ ಹಿಂದೆ ಬಂದು ನಮ್ಗೆ ಅಡ್ವಾನ್ಸ್ ಮಾಡ್ಬಿಟ್ಟು ಎಷ್ಟು ಮರಿ ಬೇಕು ಅಂದ್ರೆ ಆ ಟೈಮಲ್ಲಿ ನಮ್ಗೆ ಅವ್ರಿಗೆ ಮರಿ ಕೊಡ್ತೀವಿ. ಅವ್ರು ಒಂದು 15 days ಮುಂಚೆ ಹೇಳಿದ್ರೆ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಡ್ತೀನಿ. ಬಂದ್ ನೋಡ್ಲಿ, ಈಗ ಮಾತಾಡಿದ್ರೆ ಏನ್ ಬರೋದಿಲ್ಲ, ಮುಂದೆ ಬಂದು ನೋಡಿ ಆಮೇಲೆ ನಮ್ಮ ಹತ್ರ ವ್ಯವಹಾರ ಮಾಡ್ಲಿ. ನಾವು ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಬಂದು ನಮ್ದು ಅಜ್ಮೀರಲ್ಲಿ ಆಫೀಸ್ ಇದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು ಹಿಂಗೆ ರೈತರುಗಳು ಡೈರೆಕ್ಟ್ ಅಜ್ಮೀರ್ಗೆ ರಾಜಸ್ಥಾನ್ಗೆ ಹೋಗಿ ಮೋಸ ಹೋಯ್ತಾವ್ರೆ ಅಂತ ಹೇಳಿದೆ. ಅದರಿಂದ ಎಲ್ಲಾ ರೈತರುಗಳು ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಸರ್ ನಾವು ಹಿಂಗೆ ಹೋಗಿದ್ದು ಮೋಸ ಆಗೋಯ್ತು ಸರ್, ನಮ್ಗೆ ತಗೊಂಡಾಗ ಅಲ್ಲಿ ಲೈವ್ ವೇಟು ಅಷ್ಟೊಂದಿತ್ತು, ಇಲ್ಲಿ ಬಂದ್ಮೇಲೆ ತುಂಬಾ ಕಮ್ಮಿ ಬಂತು, ಆ ತರ ಎಲ್ಲ ಮೋಸ. ಒಂದೊಂದು ಅಡ್ವಾನ್ಸ್ ಇಸ್ಕೊತಾರೆ ಸರ್, ಅಲ್ಲಿ ತೋರ್ಸೋ ಮರಿನೇ ಬೇರೆ, ನಮ್ ಕೊಡೋ ಮರಿನೇ ಬೇರೆ, ಆ ರೀತಿ ಎಲ್ಲ ಮೋಸ ಹೋಯ್ದಿದ್ದಾರೆ. ಅದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು, ಏನಾರ ಆ ತರ ಏನಾರ ಇದ್ರೆ ಅಜ್ಮೀರಲ್ಲಿ ಏನ್ ರೇಟಲ್ಲಿ ಇದೆ ಅದೇ ರೇಟು ನಾವಿಲ್ಲಿ ತರಿಸ್ಕೊಡ್ತೀವಿ, ಬನ್ನಿ ನಮ್ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತೀನಿ ಅಂತ. ತುಂಬಾ ರೆಸ್ಪಾನ್ಸು ಚೆನ್ನಾಗಿದೆ, ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ನಮ್ದು. ವೀಕ್ಲಿ ಬಂದು ನಮ್ದು 1000 ಇಂದ 1500 ಮರಿ ಸೇಲ್ಸ್ ಇದೆ. ಪ್ರೆಸೆಂಟ್ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಹೊಸ್ದಾಗಿ ಯಾರು ಫಾರಮ್ ಮಾಡಬೇಕು ಅಂತಿರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ನು ಯಾವ ರೀತಿ ಹೆಲ್ಪ್ ಬೇಕು ಎಲ್ಲ ರೀತಿಯೂ ಹೆಲ್ಪ್ ಮಾಡಿ ಅವ್ರು ಒಳ್ಳೆ ಬಿಸ್ನೆಸ್ ಆಗೋ ಥರ ನಾವು ಮಾಡ್ಕೊಡ್ತೀವಿ. ಹೊರ್ಗಡೆ ರಾಜ್ಯಕ್ಕೆ ಹೋಗಿ ಮೋಸ ಹೋಗಬೇಡಿ, ಬಂದು ನಮ್ಮ ಫಾರಮ್ಮು ಮುದ್ದೂರಲ್ಲಿದೆ, ಬಂದು ವಿಸಿಟ್ ಮಾಡಿ, ನಿಮ್ಗೆ ಏನು ಸಹಾಯ ಬೇಕು ನಾವೆಲ್ಲ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಎಲ್ಲ ಥರ ನಾಟಿ ಮೇಕೆಗಳು ಮತ್ತು ಹೊರ್ಗಡೆ ಮೇಕೆಗಳು ಎಲ್ಲ ಸಿಗುತ್ತೆ. ಮಟನ್ ಅಂಗಡಿಯವರಾಗಲಿ ಇಲ್ಲ ಬೇರೆಯವರಾಗಲಿ ಯಾರಿಗಾದ್ರೂ ಮರಿ ಬೇಕಾದ್ರೆ, ಕಟಿಂಗ್ ಮರಿ ಬೇಕಾದರೆ ಸ್ಕ್ರೀನ್ ಮೇಲೆ ಬಂತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮ ಫಾರಮ್ನ ವಿಸಿಟ್ ಮಾಡಿ ಒಂದ್ಸರಿ.